ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಧನ್ವಂತರಿಯ ಚಿಕಿತ್ಸೆ. ಬರೆದವರು ಕುವೆಂಪು. ಈ ಸಮ್ಮರಿ ಭಾಗದಲ್ಲಿ ನಾವು ಪಠ್ಯ ವಿಶ್ಲೇಷಣೆ ಹಾಗೂ ಸಾರಾಂಶವನ್ನ ನೋಡೋಣ. ಮೊದಲು ಕುವೆಂಪು ಅವರ ಕುರಿತು ನೋಡೋಣ. ಇದಲ್ಲದೆ ಇನ್ನೂ ಒಂದಷ್ಟು ಪಠ್ಯ ಭಾಗವನ್ನು ನಾನು ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದೇನೆ. ಅದರ ಸಮ್ಮರಿ ಕೂಡ ನಿಮಗೆ ಇದೇ ಚಾನಲಲ್ಲಿ ಸಿಗ್ತದೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಹಾಗೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕಥಾ ವಿಶ್ಲೇಷಣೆ. ಧನ್ವಂತರಿಯ ಚಿಕಿತ್ಸೆ. ಧನ್ವಂತರಿಯ ಚಿಕಿತ್ಸೆ ಕಥೆ ಸ್ವರ್ಗಲೋಕದ ನಂದನವನದ ವರ್ಣನೆಯಿಂದ ಆರಂಭವಾಗುತ್ತದೆ. ಋಷಿ ವಿಶ್ವಾಮಿತ್ರನ ಸ್ವರ್ಗಲೋಕದ ನಂದನವನದ ಒಂದು ಮೂಲೆಯಲ್ಲಿ ಕಲ್ಪವೃಕ್ಷದಿಂದ ಸ್ವಲ್ಪ ದೂರದಲ್ಲಿದ್ದ ಅನಾಮಧೇಯದ ಮರವೊಂದರ ನೆರಳಿನಲ್ಲಿ ಶತಪಥ ಮಾಡುತ್ತಿರುತ್ತಾನೆ. ನಿಯತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಅಧೀನದಲ್ಲಿಟ್ಟವನಾದರೂ ಕೂಡ ಬಯಸಿದೊಡನೆ ಬಯಕೆಗಳನ್ನೆಲ್ಲ ನೀಡುವಂತಹ ಮರದ ನೆರಳಿನಲ್ಲಿರುವುದು ಅಪಾಯಕರವೆಂದು ತಿಳಿದಿದ್ದ ವಿಶ್ವಾಮಿತ್ರ ಮನಸ್ಸಿನಲ್ಲಿ ಮಿಂಚುವ ಭಾವ ಚಿಂತಾಪೇಕ್ಷೆಗಳೆಲ್ಲ ಒಳ್ಳೆಯದು ಕೆಟ್ಟದು, ಅನುಕೂಲವಾದುದು ಪ್ರತಿಕೂಲವಾದುದು ಎಲ್ಲ ವಾಸ್ತವವಾಗಿ ಬಿಡುವುದೆಂದರೆ ಗತಿಯೇನು ಎಂದು ಚಿಂತಿಸತೊಡಗುತ್ತಾನೆ. ರಾಜರ್ಷಿ ಅಂದರೆ ಋಷಿಯಂತೆ ನಿಯಮಗಳನ್ನು ಪಾಲಿಸುವ ದೊರೆ, ಪಟ್ಟದಿಂದ ಬ್ರಹ್ಮರ್ಷಿ ಅಂದರೆ ಬ್ರಹ್ಮನ ಸ್ವರೂಪವನ್ನು ಅರಿತಿರುವ ಋಷಿ, ಬ್ರಹ್ಮಜ್ಞಾನಿಯಾದ ಋಷಿ, ಸಂಪೂರ್ಣ ವೇದಜ್ಞಾನವನ್ನು ಪಡೆದ ಋಷಿ. ಪಟ್ಟಕ್ಕೆ ಏರಿದರೂ ವಿಶ್ವಾಮಿತ್ರನು ತನ್ನ ಚಿತ್ತ ಯಾವಾಗಲೂ ಸ್ವಾಸ್ಥವಾಗಿರುತ್ತದೆ ಎಂದು ತಿಳಿದಿರಲಿಲ್ಲ. ಅಂದು ವಿಶ್ವಾಮಿತ್ರನು ಗಂಭೀರವಾಗಿ ಚಿಂತಾಮಗ್ನನಾಗಿದ್ದನು ಹಾಗೂ ಕೊಂಚ ಉದ್ವಿಗ್ನನಾಗಿದ್ದನು. ದೂರದಲ್ಲಿ ಅಮೋದ ಪ್ರಮೋದಗಳಲ್ಲಿ ಆಡಿ ಬರುತ್ತಿದ್ದ ದೇವವಿಲಾಸಿಗಳು, ವಿಲಾಸಿನಿಯರು, ಕೋಟ್ಯಾಂತರ ಕಾಮನ ಬಿಲ್ಲುಗಳು ರಾಸಲೀಲೆಯಲ್ಲಿ ತೊಡಗಿದಂತೆ ಮೆದುಗಾಳಿಗೆ ತಲೆದೂಗಿ ಶೋಭಿಸುತ್ತಿದ್ದು ಕಂಪಿಡಿದು ಹೂವು ತಂದಿದ್ದ ತರುಲತೆಗಳ ಮಧ್ಯೆ ರಂಬೆ, ಊರ್ವಶಿ, ತಿಲೋತ್ತಮೆ, ಘೃತಾಚಿ, ಮೇನಕ ಮೊದಲಾದ ಅಚ್ಚರಸಿ ಅಂದರೆ ಅಚ್ರ ಅಂದರೆ ಸ್ಫಟಿಕ, ನಿರ್ಮಲ, ಶುದ್ಧ, ಪ್ರಸನ್ನ, ತಿಳಿಯಾದ ಅಂದರೆ ಶುದ್ಧವಾದ ಅರಸಿಯರು ಅವರೊಡನೆ ಕರಾಂಗಲಿನ ವಿನ್ಯಾಸದಿಂದ ನರ್ತಿಸಿ ಹಾಡುತ್ತಿದ್ದ ಇಂದ್ರಾದಿ ದೇವತೆಗಳನ್ನು ನೋಡಿ ಸಂಯಮಿಯೂ ವೈರಾಗಿಯೂ ಆಗಿದ್ದ ವಿಶ್ವಾಮಿತ್ರನಿಗೆ ಕನಲಿಕೆಯಾಯಿತು. ತನ್ನ ತಪಸ್ಸಿನ ಭಂಗಕ್ಕೆ ಕಾರಣಳಾದ ಮೇನಕೆಯನ್ನು ನೋಡಿ ವಿಶ್ವಾಮಿತ್ರನಿಗೆ ಮಹಾರೋಷ ಉಂಟಾಯಿತು. ಆದರೆ ಋಷಿ ಶಪಿಸಲಿಲ್ಲ. ಅಮೃತ ಪಾನದಿಂದ ಮದೋನ್ಮತ್ತರಾಗಿ ಅಶ್ಲೀಲತೆಯನ್ನು ಮೀರಿ ವರ್ತಿಸುತ್ತಿದ್ದ ಸ್ವರ್ಗ ನಿವಾಸಿಗಳನ್ನು ಜಿಗುಪ್ಸೆಯಿಂದ ಕಾಣುತ್ತಾ ಶತಪಥ ತಿರುಗುತ್ತಾ ಋಷಿ ವಿಶ್ವಾಮಿತ್ರ ಹೀಗೆ ಆಲೋಚಿಸುತ್ತಾನೆ. ಏನು ಸ್ವರ್ಗವೋ ಏನು, ಪಡಕಾನೆಗಿಂತಲೂ ಕಡೆಯಾಗಿ ಹೋಗಿದೆ. ನರಕದಲ್ಲಿ ಆದರೂ ಯಾತನೆಯ ಗಾಂಭೀರ್ಯವಿದೆ. ಇಲ್ಲಿಯ ಲಘುತ್ವಕ್ಕೂ ಇತಿ ಇಲ್ಲ. ತಿಂದುಂಡು ಮೆರೆಯುವುದು, ತಪಸ್ವಿಗಳನ್ನು ಕೆಡಿಸುವುದು, ದಾನವರೊಡನೆ ಕಾದು ಸುತ್ತೋಡಿ ತ್ರಿಮೂರ್ತಿಗಳನ್ನು ಮರೆ ಹೋಗುವುದು, ಈ ಮಹತ್ ಕಾರ್ಯಗಳಲ್ಲಿಯೇ ಇವರ ಬಾಳೆಲ್ಲ ಪರ್ಯಾವಸಾನವಾಗುತ್ತದೆ. ಅದೂ ಕೂಡ ಇಲ್ಲ. ಚಿರಂಜೀವಿಗಳಿಗೆ ಪರ್ಯಾವಸಾನ ಎಲ್ಲಿಂದ? ಅವರು ಆಲ್ರೆಡಿ ಇರುವುದು ಸ್ವರ್ಗದಲ್ಲಿ. ಹೀಗೆ ಬೇರೆ ಬೇರೆ ಕೆಲಸ ಮಾಡಿದರೆ ನರಕದ ಭೂಲೋಕದ ಜನರಿಗಾದರೂ ಒಂದು ಪಾಪ ಪ್ರಾಪ್ತಿಯಾಗಿ ಅವರ ಕೊನೆಯಾದರೂ ಆಗ್ಬೋದು. ಆದರೆ ಈ ಜನರಿಗೆ ಕೊನೆ ಕೂಡ ಇಲ್ಲ, ಯಾಕಂದರೆ ಅವರಿರುವುದು ಸ್ವರ್ಗದಲ್ಲಿ ಅಂತ ಋಷಿ ಯೋಚನೆ ಮಾಡ್ತಾರೆ. ಇಲ್ಲಿ ವಿಶ್ವಾಮಿತ್ರರು ಸ್ವರ್ಗದ ಜನರ ಬೇರೆ ಬೇರೆ ನಡತೆಗಳ ಕುರಿತು ಹೇಳ್ತಾ ಇದ್ದಾರೆ. ಇವರು ಬರೀ ಏನೂ ಕೆಲಸ ಇಲ್ಲ, ಇವರಿಗೆ ಬರೀ ತಿಂದು ಉಂಡು ಆನಂತರ ದಾನವರು ಯಾವಾಗ ಅವರ ಮೇಲೆ ಯುದ್ಧ ಮಾಡ್ತಾರೆ ಸೀದಾ ತ್ರಿಮೂರ್ತಿಗಳ ಹತ್ರ ಹೋಗಿ ಅವರ ಸಹಾಯ ತಗೊಂಡು ಪುನಃ ಬಂದು ಇದೇ ಕೆಲಸವನ್ನ ಕಂಟಿನ್ಯೂ ಮಾಡೋದು, ಅಂದ್ರೆ ಎಂಜಾಯ್ ಮಾಡೋದು. ಹೀಗೆ ಯೋಚಿಸಿ ಕನಿಕರದಿಂದ ಕಿರುನಗೆ ನಗುತ್ತಿದ್ದಾಗ ಆ ದೇವಾಪ್ಸರೆಯರ ನೃತ್ಯವನ್ನ ಮೀರಿ, ಆ ಅಮರಗಾನದ ಘೋಷವನ್ನ ಮೀರಿ ಸುದೀರ್ಘವಾದ ಅತಿ ಕ್ಲೇಶಯುತವಾದ ಎದೆಯುರಿಸುವಂತಹ ನರಳು ಧ್ವನಿಯೊಂದು ನಂದನದ ನೆಲವನ್ನೇ ಬಿರಿದು ಮೂಡಿತೋ ಎಂಬಂತೆ ಕೇಳಿಬಂದಿತು. ಈ ಧ್ವನಿಯನ್ನೇ ಕೇಳಿ ವಿಶ್ವಾಮಿತ್ರ ಸಿಡಿಲೆರಗಿದಂತೆ ಕಾಯ್ದೆರೆದು ನಡುಗಿ ನಿಂತು ಮತ್ತೆ ಅದೇ ನರಳು ಧ್ವನಿ ಎಂದು ನಿಡುಸುಯ್ದನು. ಆ ನರಳು ಧ್ವನಿ ಮಜಾ ಮಾಡುತ್ತಿದ್ದ ದೇವತೆಗಳಿಗೆ ಒಂದಿನಿತೂ ಕೇಳಿಸದಿದ್ದರೂ ವಿಶ್ವಾಮಿತ್ರನನ್ನು ಮಾತ್ರ ಬಹುದಿನಗಳಿಂದ ಹಿಂಬಾಲಿಸುತ್ತಿತ್ತು. ಎಲ್ಲಿರಲಿ, ಎಷ್ಟು ಹೊತ್ತಾಗಿರಲಿ, ಏನೇ ಮಾಡುತ್ತಿರಲಿ ಅದು ಹಠಾತ್ತಾಗಿ ಕಿವಿಗೆ ಬಿದ್ದು ಸ್ಥಿತಪ್ರಜ್ಞನನ್ನು ಅಸ್ಥಿತನನ್ನಾಗಿ ಮಾಡುತ್ತಿತ್ತು. ಕೈಲಾಸಕ್ಕೆ ಹೋಗಿದ್ದಾಗ, ವೈಕುಂಠದಲ್ಲಿ, ಸತ್ಯಲೋಕದಲ್ಲಿ, ನರಕಕ್ಕೆ ಸಂಚಾರಾರ್ಥವಾಗಿ ಹೋಗಿದ್ದಾಗ ನರಕದ ಗೋಳಾಟವನ್ನ ಮೀರಿ ಆ ರಹಸ್ಯವಾದ ಅನಿರ್ದಿಷ್ಟವಾದ ಆರ್ತನಾದ ಋಷಿಮುನಿಗೆ ಕೇಳುತ್ತಲೇ ಇತ್ತು. ವಿಶ್ವಾಮಿತ್ರನು ಅದರ ಮೂಲವನ್ನ ಅರಿಯಲು ಪ್ರಯತ್ನ ಮಾಡಿದ್ದರೂ ಅದು ಫಲಕಾರಿಯಾಗಿರಲಿಲ್ಲ. ವೈಕುಂಠದಲ್ಲಿ ವಸಿಷ್ಠರನ್ನ ವಿಚಾರಿಸಿದಾಗ ಅವರು ತಮಗೆ ಆ ನರಳು ಧ್ವನಿ ಕೇಳಿಸುತ್ತಿಲ್ಲವೆಂದು ಇದು ವಿಶ್ವಾಮಿತ್ರನ ಮನೋಭ್ರಾಂತಿ ಇರಬೇಕೆಂದು ಅದರ ಪರಿಹಾರಾರ್ಥವಾಗಿ ಯಜ್ಞವನ್ನು ನೆರವೇರಿಸಲು ಸೂಚಿಸಿದರು. ಆದರೆ ವಿಶ್ವಾಮಿತ್ರನಿಗೆ ಹಳೆಯ ಕಂದಾಚಾರದಲ್ಲಿ ನಂಬಿಕೆ ಇಲ್ಲದೆ ವಸಿಷ್ಠರ ಗುಡ್ಡು ಬುದ್ಧಿವಾದಕ್ಕೆ ಶರಣಾಗದೆ ಹೋದನು. ಆ ನರಳುವಿಕೆಯನ್ನು ಕುರಿತು ಆಲೋಚಿಸುತ್ತಿದ್ದಾಗ ವಿಶ್ವಾಮಿತ್ರನೆದ್ದೆಡೆ
ಇದೇ ಸಮಸ್ಯೆಯನ್ನು ಕುರಿತು ಆಲೋಚಿಸುತ್ತಾ ಪರಶುರಾಮ ಬಂದನು. ವಿಶ್ವಾಮಿತ್ರನಿಗಾದ ಅನುಭವಗಳೇ ತನಗೂ ಆದವೆಂದು ತಿಳಿಸಿದ ಪರಶುರಾಮ ಈ ಸಮಸ್ಯೆಯ ಶೋಧನೆಗಾಗಿಯೇ ತ್ರಿಭುವನ ಸಂಚಾರಕ್ಕೆ ಹೊರಟಿರುವುದಾಗಿ ತಿಳಿಸಿದನು. ಅವರು ಮಾತನಾಡುತ್ತಿರುವಾಗಲೇ ಮತ್ತೆ ಆ ನರಳು ನೆತ್ತರು ಹೆಪ್ಪುಗಡುವಂತೆ ಆ ಸದ್ದು ಕೇಳಿಸಿತು. ಯಾವನಾದನೊಬ್ಬನನ್ನ ಮುಳ್ಳಿನ ಹಾಸಿಗೆಯ ಮೇಲೆ ಅಂಗಾತನೆ ಮಲಗಿಸಿ ಎದೆಯ ಮೇಲೆ ಹೆಬ್ಬಂಡೆಯನ್ನು ಬಹುಕಾಲದವರೆಗೆ ಹೇರಿ ಮಣಬಾರದ ಸುತ್ತಿಗೆಯಿಂದ ಬೀಸಿ ಬೀಸಿ ಹೊಡೆದರೆ ಅವನು ಹೇಗೆ ನರಳಬಹುದು? ಹಾಗಿದ್ದಿತ್ತು ಆ ಸದ್ದು, ಆ ಬಿಭತ್ಸಕರವಾದ ನರಳು. ಋಷಿಗಳಿಬ್ಬರು ಆ ನರಳನ್ನು ಕೇಳಿ ದಿಗ್ಭಾಂತರಾಗಿ ಗಡಗಡನೆ ನಡುಗುತ್ತಾ ನಿಂತರು. ಹೀಗೆ ಅವರಿಬ್ಬರು ನಿಂತಿರುವಾಗ ಲೋಕಾಭಿರಾಮವಾಗಿ ಹರಿಕೀರ್ತನೆ ಮಾಡುತ್ತಾ ಮಾರ್ಗವಾಗಿ ವೈಕುಂಠದ ಕಡೆಗೆ ಹೋಗುತ್ತಿದ್ದ ನಾರದನು ಬಂದನು. ಋಷಿಗಳಿಬ್ಬರೇ ಆ ನರಳುವಿಕೆಯನ್ನು ಕುರಿತು ನಾರದನನ್ನು ಕೇಳಿದರು. ನಾರದನ ಮುಖದಲ್ಲಿ ಕಿರುನಗೆ, ಕಣ್ಣುಗಳಲ್ಲಿ ನೀರು ಸುರಿದವು. ಈ ಪರಸ್ಪರ ವಿರುದ್ಧ ಭಾವವನ್ನು ಕಂಡು ಪರಶುರಾಮ ವಿಶ್ವಾಮಿತ್ರರಿಬ್ಬರು ಬೆಕ್ಕಸ ಬೆರಗಾದರು. ನಾರದನು, ಈ ನರಳು ಧ್ವನಿ ಬಹುಕಾಲದಿಂದಲೂ ನನಗೆ ಕೇಳಿಸುತ್ತಿದೆ. ಕೇಳಿದಾಗಲೆಲ್ಲ ನನ್ನೆದೆ ನಡುಗುತ್ತದೆ, ಜೀವ ಹಿಂಡಿದಂತಾಗುತ್ತದೆ. ಅದಕ್ಕೆ ಕಾರಣ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದು ಬರುವುದಂತೂ ಭೂಲೋಕದಿಂದ ಎಂಬುದು ಚೆನ್ನಾಗಿ ಗೊತ್ತು ಎಂದು ತಿಳಿಸಿ ನಾರದ ಗಾನಗೈಯುತ್ತಾ ಹೊರಟು ಹೋಗುತ್ತಾನೆ. ಬ್ರಹ್ಮರ್ಷಿಗಳಿಬ್ಬರು ನರವೇಷವನ್ನು ಧರಿಸಿ ಆ ನರಳುವಿಕೆ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಭೂಲೋಕದ ಕಡೆಗೆ ವೇಗವಾಗಿ ಸಾಗಿ ಬರುತ್ತಾರೆ. ಭೂಲೋಕವನ್ನು ಸಮೀಪಿಸುತ್ತಿದ್ದಂತೆ ವಿಶ್ವಾಮಿತ್ರ ಪರಶುರಾಮರಿಬ್ಬರು ಆಶ್ಚರ್ಯದಿಂದ ದಂಗು ಬಡಿದು ಹೋದರು. ಹಿಂದೆ ಅವರಿದ್ದ ಕಾಲದ ಭೂಮಿಗೂ ಈಗಿನ ಕಾಲದ ಭೂಮಿಗೂ ಗುರುತಿಸಲು ಸಾಧ್ಯವಾಗದಷ್ಟು ವ್ಯತ್ಯಾಸ ಕಂಡುಬಂದಿತು. ನಾಗರಿಕತೆ ಮತ್ತು ಸಂಸ್ಕೃತಿಗಳೊಡನೆ ಅವುಗಳನ್ನು ಕ್ಷಣ ಮಾತ್ರದಲ್ಲಿ ಬೇಕಾದರೂ ಹಾಳು ಮಾಡಿಬಿಡುವ ಅನಾಗರಿಕತೆ ಮತ್ತು ಅಸಂಸ್ಕೃತಿಗಳು ಕಂಡುಬಂದವು. ಜೀವವನ್ನು ಸಂರಕ್ಷಿಸುವ ವೈದ್ಯ ವಿದ್ಯೆಯೊಡನೆ ಯೋಗಕಾರಿಗಳಾಗಿ ದುಷ್ಟ ಬುದ್ಧಿಗಳು, ಸಿರಿಯೊಡನೆ ಬಡತನವು, ರೈತ, ಮೋಟಾರು ವಾಹನ, ಅಲೆಯಂಚೆ, ವಿದ್ಯುಚ್ಛಕ್ತಿ, ಬಂದೂಕು, ಬಾಂಬು, ಕಾಗದ, ಮುದ್ರಾಯಂತ್ರ ಇತ್ಯಾದಿಗಳನ್ನು ಕಾಣುತ್ತಾ ಹೊಗಳುತ್ತಾ ವಿಮರ್ಶಿಸುತ್ತಾ ನವೀನ ನರವೇಶದಿಂದ ದೊಡ್ಡ ನಗರವೊಂದಕ್ಕೆ ಬಂದಿಳಿಯುತ್ತಾರೆ. ಆ ದೊಡ್ಡ ನಗರದ ಯಂತ್ರ, ವಾಹನ ಸಂಚಾರ, ಮನುಷ್ಯರ ಓಡಾಟ, ವ್ಯಾಪಾರದ ಗಲಿಬಿಲಿ, ಹೋಟೆಲುಗಳ ನೂಕುನುಗ್ಗಲು, ವಿದ್ಯುಚ್ಛಕ್ತಿ ತಂತ್ರಗಳ ಹಾಸುಹೊಕ್ಕು ಮತ್ತು ಕಂಬಗಳ ಕಿಕ್ಕಿರಿತ, ಚಿತ್ರ ವಿಚಿತ್ರ ಪ್ರಕಟಣೆಗಳ ಪ್ರದರ್ಶನ, ಮದ್ಯಪಾನ ನಿರೋಧ, ಆಫೀಸಿನ ಹಿಂದುಗಡೆ ಸೇದಿ ಅಂಗಡಿ, ಪೊಲೀಸು ಠಾಣೆಯ ಹಿಂಭಾಗದ ಮನೆಯ ಉಪ್ಪರಿಗೆಯಲ್ಲಿ ಜೂಜಿನ ಮನೆ, ಗಲ್ಲಿಯಲ್ಲಿ ಯಾರೂ ಅಸಹ್ಯ ಮಾಡಬಾರದು ಎಂದು ಬರೆದಿದ್ದ ಬೋರ್ಡಿನ ಕೆಳಗೆ ಸಹಿಸಲಸಾಧ್ಯವಾದ ದುರ್ಗಂಧ, ಸಿನಿಮಾ, ನಾಟಕ ಶಾಲೆ, ಕಾರ್ಖಾನೆ, ಸ್ಕೂಲು, ಕಲಾಶಾಲೆ ಇತ್ಯಾದಿಗಳನ್ನೆಲ್ಲ ಆಶ್ಚರ್ಯ, ಕುತೂಹಲ, ಜಿಗುಪ್ಸೆ ಮತ್ತು ಹರ್ಷದಿಗಳಿಂದ ಸಮೀಕ್ಷಿಸುತ್ತಾ ನರಳುದನಿಗೆ ಮೂಲವಾದ ಕಾರಣವನ್ನು ಹುಡುಕುತ್ತಾ ಹೊರಟರು. ವಿಶ್ವಾಮಿತ್ರ ಮತ್ತು ಪರಶುರಾಮರಿಬ್ಬರು ಮುಂದೆ ಬಂದು ದೇವಾಲಯಕ್ಕೆ ಹೋಗುತ್ತಾರೆ. ಅಲ್ಲಿ ಪೂಜಾರಿ ಗುಡಿಯಲ್ಲಿ ದೇವರಿಲ್ಲವೆಂಬ ದೃಢನಂಬಿಕೆಯಿಂದ ಕುಳಿತು ಪೂಜೆಗೆ ಬಂದಿದ್ದವರಿಂದ ಹಣ ವಸೂಲಿ. ಅಲ್ಲಿಗೆ ಬಂದಿದ್ದ ಭಕ್ತರ ವ್ಯಾಪಾರ ಬುದ್ಧಿಯನ್ನು ನೋಡಿ ಋಷಿಗಳಿಬ್ಬರು ನಕ್ಕು ವಿಶ್ವಾಮಿತ್ರನನ್ನು, ಪರಶುರಾಮನನ್ನು ಕುರಿತು, ರೇಣುಕಾತನಯ್ಯ ನೋಡಿದೆಯಾ, ಈ ಪುರೋಹಿತ ವರ್ಗದವರು ಅಂದಿದ್ದಂತೆಯೇ ಇಂದೂ ಇದ್ದಾರಲ್ಲ. ಪ್ರಪಂಚ ಇಷ್ಟು ಬದಲಾಯಿಸಿದರೂ ಅವರು ಮಾತ್ರ ತಾನು ರಚಲೋಯಂ, ಸಿದ್ಧವಾಗಿರುವ, ದೃಢವಾಗಿರುವ, ಚಲಿಸದಿರುವ ಆಗಿಬಿಟ್ಟಿದ್ದಾರೆ. ಪರಶುರಾಮನು, ಪಾಪ ಪುರೋಹಿತರೇನು ಮಾಡಿಯರು? ಆಗಿನ ಕಾಲದ ದೊರೆಗಳಿಗನುಗುಣವಾಗಿ ಆಗಿನ ಪುರೋಹಿತರಿದ್ದರು. ಈಗಿನ ಕಾಲದ ದೊರೆಗಳಿಗನುಸಾರವಾಗಿ ಈಗಿನ ಪುರೋಹಿತರಿದ್ದಾರೆ. ಅಂದರೆ ಕಾಲಕ್ಕೆ ತಕ್ಕಂತೆ ಪುರೋಹಿತ ವರ್ಗ ಕೂಡ ಬದಲಾಗ್ತಾ ಇದೆ ಅನ್ನೋದು ಪರಶುರಾಮನ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಈಗಿನ ಕಾಲದ ದೊರೆಗಳಿಗನುಸಾರವಾಗಿ ಈಗಿನ ಪುರೋಹಿತರಿದ್ದಾರೆ ಎಂದು ಹೇಳುವ ಮೂಲಕ ಪುರೋಹಿತ ವರ್ಗ ಕೂಡ ಕಾಲಕ್ಕೆ ಸರಿಯಾಗಿ ಬದಲಾಗ್ತಾ ಇದೆ ಎನ್ನುವ ಮಾತನ್ನ ಹೇಳ್ತಾರೆ ಎಂದು ಕ್ಷತ್ರಿಯರ ಮೇಲೆಯೇ ದೂರನ್ನು ಹೊರಿಸಿದರು. ಹೀಗೆ ಋಷಿಗಳಿಬ್ಬರು ಮುಂದೆ ಸಾಗುತ್ತಿದ್ದಾಗ ಒಂದು ಮಂದಿರದಲ್ಲಿ ಜನರು ಕಿಕ್ಕಿರಿದುದನ್ನು ಕಂಡು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಹರಿಕಥೆಯೂ ನಡೆಯುತ್ತಿತ್ತು. ಹರಿಕಥೆಗಾರನು ಭಗವಂತನ ಕರುಣೆಯನ್ನು ಕುರಿತು ಹೇಳುತ್ತಿದ್ದವರ ಕಣ್ಣುಗಳಲ್ಲಿ ನೀರು ಬರುವಂತೆ ಮಾತನಾಡುತ್ತಿದ್ದನು. ಹೀಗೆ ಮಾತನಾಡುತ್ತಾ ಆ ಹರಿಕಥೆ ದಾಸನು ಪರಶುರಾಮ ವಿಶ್ವಾಮಿತ್ರರ ಕಥೆಯನ್ನೇ ಪ್ರಾರಂಭಿಸಿಬಿಟ್ಟನು. ತಮ್ಮ ಕಥೆ ತಮಗೇ ತಿಳಿಯದು ಎಂಬಂತೆ ಅವನ ಕಥೆಯನ್ನು ಕೇಳಿ ಪರಶುರಾಮನು, ಆ ದಾಸನು ಯಾವ ವಿಶ್ವಾಮಿತ್ರನನ್ನ ಕುರಿತು ಮಾತನಾಡುತ್ತಿರುವುದು? ಕುಶಿಕತನಯ ಎಂದು ನಗುತ್ತಾ ಕೇಳಿದನು. ವಿಶ್ವಾಮಿತ್ರನು, ಅವನು ನನ್ನನ್ನಾಗಲಿ ನಿನ್ನನ್ನಾಗಲಿ ಕುರಿತು ಮಾತನಾಡುತ್ತಿಲ್ಲ, ಪುರಾಣ ಹೇಳುತ್ತಿದ್ದಾನೆ ಎಂದನು. ಹೀಗೆಯೇ ಎಲ್ಲೆಲ್ಲಿಗೆ ಹೋದರೂ ನರಳುದನಿಯ ವಿಚಾರವಾಗಿ ಯಾರೊಬ್ಬರೂ ಮಾತನಾಡದೆ, ಯಾರಿಗೂ ಅದು ಕೇಳಿಸಿದಂತೆಯೂ ತೋರದೆ, ಕೆಲವೆಡೆ ಸನ್ನಿವೇಶಗಳು ಋಷಿಗಳಿಬ್ಬರಿಗೆ ತಾವು ಭೂಮಿಗೆ ಬಂದ ಉದ್ದೇಶವೇ ಮರೆತು ಹೋಗಿಬಿಡಬೇಕು ಅದರಂತೆ ತೋರುತ್ತಿರಲಾಗಿ ನಗರದಲ್ಲಿ ಹುಡುಕಿ ಹುಡುಕಿ ಸಾಗಿ ಪಟ್ಟಣದಿಂದ ಹೊರಗೆ ಹೊರಟರು. ಪಟ್ಟಣದ ಅಟ್ಟಹಾಸದ ಮಹಾನಿನಾದವು ಮರೆಯಾದೊಡನೆ ಆ ಭೀಕರವಾದ ನರಳುದನಿ ಮತ್ತೆ ಸ್ಪಷ್ಟವಾಗಿ ಕೇಳಿಸದೊಳಗೆ ಅವರಿಬ್ಬರೂ ತಳ್ಳನಿಸಿ ಮುಂದುವರಿಯುತ್ತಾರೆ.
ಮನುಷ್ಯವಾಸದ ಗುರುತು ಎಲ್ಲಿಯೂ ಕಾಣದೇ ಇರುವಂತಹ ನಿರ್ಜನ ಅರಣ್ಯದ ದಾರಿಯಲ್ಲಿಯೂ ಅವರಿಬ್ಬರು ಬಹುದೂರ ನಡೆದು ನಂತರ ಬೆಟ್ಟದ ನೆತ್ತಿಯೊಂದರಲ್ಲಿ ನಿಂತಾಗ ಅವರಿಗೆ ಆ ಆರ್ತನಾದ ಕೆಳಗಿನ ಕಣಿವೆಯಿಂದ ಕೇಳಿಬರುತ್ತದೆ ಎಂದು ಕೇಳಿಬಂದು ಮಹಾಭೀತಿಯಿಂದ ಋಷಿಗಳಿಬ್ಬರು ಕಣಿವೆಯ ಕಡೆಗೆ ಇಳಿಯತೊಡಗುತ್ತಾರೆ. ಆ ಕಣಿವೆಯ ಒಂದು ಸಣ್ಣ ಗದ್ದೆಯ ಕೂಗಿನ ತುದಿಯಲ್ಲಿ ಒಂದು ಹುಲ್ಲು ಜೋಪಡಿಯಿಂದ ಆರ್ತನಾದ ಬರುತ್ತಿದೆ ಎಂದು ಆ ಋಷಿಗಳಿಬ್ಬರು ಪತ್ತೆ ಹಚ್ಚುತ್ತಾರೆ. ಸತ್ಯಲೋಕ, ಕೈಲಾಸ, ವೈಕುಂಠಗಳವರೆಗೂ ಏರಿ ವಿಶ್ವವ್ಯಾಪಿಯಾಗಿದ್ದ ಆ ಭಯಂಕರ ನರಳು ಧ್ವನಿಯ ಮೂಲವನ್ನು ಕಂಡುಹಿಡಿದ ಆ ಋಷಿಗಳಿಬ್ಬರು ಸಾಮಾನ್ಯ ಮನುಷ್ಯ ವೇಷದಿಂದ ಆ ಹುಲ್ಲು ಜೋಪಡಿಯನ್ನು ಪ್ರವೇಶಿಸುತ್ತಾರೆ. ಆ ಗುಡಿಸಲಿನ ಸುತ್ತ ಇದ್ದ ಪರಿಸರವನ್ನು ಕುವೆಂಪು ಕಾಡನ್ನು ಯಾವಾಗಲೂ ವರ್ಣಿಸುವಂತಹ ಭಾಷೆಯಲ್ಲಿ ಈ ರೀತಿ ವರ್ಣಿಸುತ್ತಾರೆ. ಗುಡಿಸಲಿನ ಹೊರಗಡೆ ಮನುಷ್ಯರ್ಯಾರೂ ಕಾಣಿಸಲಿಲ್ಲ. ಬೂದಿಗುಡ್ಡೆಯಲ್ಲಿ ಮಲಗಿದ್ದ ಒಂದು ಬಡಕಲು ನಾಯಿ ಮಾತ್ರ. ಒಂದೆರಡು ಸೊಲ್ಲು ಕೂಗಿ ದಣಿದು ತಟಸ್ಥವಾಯಿತು. ಒಂದು ಹೇಂಟೆ ತನ್ನ ಹೂ ಮರಿಗಳೊಡನೆ ಕೊಳಚೆಯಲ್ಲಿ ಕೆಸರು ಕೆದರುತ್ತಿತ್ತು. ಸುತ್ತಲೂ ಅನಂತಾರಣ್ಯಗಳು ಗಗನಚುಂಬಿಗಳಾಗಿ ಗಿರಿಶ್ರೇಣಿಗಳನ್ನಡರಿ ಭೀಮವಾಗಿದ್ದ ನೀರವತೆಯನ್ನು ಏಕಾಂತತೆಯನ್ನು ಹೆಚ್ಚಿಸುತ್ತಿದ್ದವು. ಬಿಸಿಲು ಬೆಂಕಿ ಮಳೆಗರೆಯುತ್ತಿತ್ತು. ಆ ನೀರವತೆಯಲ್ಲಿ ಒಳಗಿನಿಂದ ಕೇಳಿಬರುತ್ತಿದ್ದ ನರಳು ಭೀಷ್ಮವಾಗಿತ್ತು. ಇಂತಹ ಪರಿಸರದಲ್ಲಿದ್ದ ಆ ಗುಡಿಸಲಿನ ಒಳಗಿನ ಪರಿಸರ ಇನ್ನೂ ಅನಾರೋಗ್ಯಕರವಾಗಿತ್ತು. ಗುಡಿಸಲಿನ ಒಳಗಡೆ ಮಬ್ಬುಗತ್ತಲು ಕವಿದಿದ್ದು ಸರ್ವತ್ರವೂ ಹೊಗೆ ಹಿಡಿದು ಕರಿಬಲೆ ನೇತು ಬಿದ್ದು ಕರ್ರಗಾಗಿತ್ತು. ಹಾರೆ, ಗುದ್ದಲಿ, ಹಡಗೆ, ಕುಕ್ಕೆ, ಮಡಕೆ, ನೇಗಿಲು, ಕತ್ತಿ ಇತ್ಯಾದಿ ಬೇಸಾಯದ ಉಪಕರಣಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದವು, ಚೆದುರಿ ಬಿದ್ದಿದ್ದವು. ನಿರ್ಜೀವವಾದ ಕಸಕಡ್ಡಿಗಳು, ಸಜೀವವಾದ ನೊಣಗಳು ರಾಜ್ಯ ಸಂಪಾದನೆ ಮಾಡಿದ್ದಿತು. ಮಧ್ಯೆ ಹಾಸಿದ್ದ ಕಂಬಳಿಯ ಮೇಲೆ ಕೊಳೆ ಹಿಡಿದು ಸೊಂಟದ ಪಂಚೆಯವಿನ ಸಂಪೂರ್ಣವಾಗಿ ನಗ್ನವಾಗಿದ್ದ ರೈತನೊಬ್ಬನು ಅಂಗಾತನೆ ಮಲಗಿ ಎದೆಯನ್ನ ಎರಡೂ ಕೈಗಳಿಂದ ಒತ್ತಿಕೊಳ್ಳುತ್ತಾ ಘೋರವಾಗಿ ನರಳುತ್ತಿದ್ದನು. ಆ ನರಕಯಾತನೆಯನ್ನ ಅವನ ಕರಿಮರಡು ಮೈ, ತಲೆ ಮಾತ್ರ ಬಂಡೆಯಡಿ ಸಿಕ್ಕಿದ ಹಾವಿನಂತೆ ಒದ್ದಾಡಿಕೊಳ್ಳುತ್ತಿತ್ತು. ಋಷಿಗಳಿಬ್ಬರು ನೋಡುತ್ತಿದ್ದ ಹಾಗೆಯೇ ಮುದ್ದೆ ಮುದ್ದೆಯಾದ ನೆತ್ತರು ಬುಗ್ಗೆ ಬುಗ್ಗೆಯೂ ಚಿಮ್ಮಿ ಅವನ ಬಾಯಿಂದ ಕೆಂಪಗೆ ಹೊರಬಿದ್ದು ನೆಲವನ್ನು ತೋಯಿಸಿತ್ತು. ಆ ರೈತನ ಪಕ್ಕದಲ್ಲಿ ಚಿಂದಿ ಚಿಂದಿಯಾಗಿ ಕೊಳಕಲು ಸೀರೆಯನ್ನು ಮಾನ ಮುಚ್ಚಿಕೊಳ್ಳುವಷ್ಟರ ಮಟ್ಟಿಗೆ ಉಟ್ಟುಕೊಂಡು ಬಡಕಲಾಗಿದ್ದ ಅವನ ಹೆಂಡತಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಕಣ್ಣೀರು ಸುರಿಸುತ್ತಿದ್ದಳು. ಆ ಹೆಂಗಸಿನ ಹಿಂದೆ ಕೂದಲು ಕೆರದಿ ವಿಕಾರವಾಗಿ ಇದ್ದ, ಬೆತ್ತಲೆಯಾಗಿ ಹೊಟ್ಟೆಡೊಳ್ಳಾಗಿ ಮೈ ಸಣಕಳಾಗಿದ್ದ 4-5 ವರ್ಷದ ಹುಡುಗಿಯೊಬ್ಬಳು ನೆಲದ ಮೇಲೆ ಒರಗಿ ಮೂರ್ಛೆ ಹೋಗಿರುವಂತೆ ನಿದ್ದೆ ಮಾಡುತ್ತಿದ್ದಳು. ಇದೊಂದು ರೈತನ ಕುಟುಂಬವನ್ನ ಕವಿ ವಿವರಿಸ್ತಾ ಇದ್ದಾರೆ. ತುಂಬ ಹೃದಯ ವಿದ್ರಾವಕವಾದ ರೀತಿಯಲ್ಲಿದೆ. ಅವನ ನರಳು ಧ್ವನಿಯೇ ಆ ಋಷಿಗಳಿಬ್ಬರನ್ನ ಸ್ವರ್ಗದಿಂದ ಕೆಳಗಿಳಿಯುವಂತೆ ಮಾಡಿತ್ತು. ಇಂತಹ ಪರಿಸ್ಥಿತಿಯನ್ನು ನೋಡಿ ಋಷಿಗಳಿಬ್ಬರು ಕಣ್ಣೀರು ಸುರಿಸಿ ನಗರದಲ್ಲಿನ ಬೊಗಕು ಹಳ್ಳಿಯ ರೈತನೊಬ್ಬನ ಈ ಪರಿಸರಕ್ಕೆ ತಾಳೆ ಮಾಡಿ ಕ್ರೋಧದಿಂದ ಗುಡಿಸಲಿನ ಒಳಹೊಕ್ಕ ತಕ್ಷಣ ರೈತನ ಹೆಂಡತಿ ಅವರನ್ನು ಸಾಲ ವಸೂಲಿ ಮಾಡಲು ಬಂದಿರುವರೆಂದು ಭಾವಿಸಿ ಕಾಲಿಗೆ ಬಿದ್ದು ತಮ್ಮನ್ನು ಬಿಟ್ಟು ಬಿಡಬೇಕೆಂದು ಬೇಡಿಕೊಳ್ಳಲು ಆರಂಭಿಸುತ್ತಾಳೆ. ಆಗ ಅವರು ಬಂದದ್ದನ್ನು ಕಂಡು ರೈತನ ಹೆಂಡತಿ ಇವರು ನಮ್ಮಲ್ಲಿ ಸಾಲ ಕೇಳಲಿಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಹೆಂಡತಿ ಅವರ ಕಾಲಿಗೆ ಬಿದ್ದು ಅಳ್ಳಿಕೆ ಶುರು ಮಾಡ್ತಾಳೆ. ತಾವು ಕಂದಾಯಕ್ಕೆ ಬಂದ ಸರ್ಕಾರಿ ಅಧಿಕಾರಿಗಳಲ್ಲ, ಪಠಾಣರೂ ಅಲ್ಲ, ಸಾಹುಕಾರನ ವಸೂಲಿ ಸಾಬರೂ ಅಲ್ಲ, ಪರದೇಶದ ಪ್ರಯಾಣಿಕರು ಎಂದು ಪರಿಚಯಿಸಿಕೊಳ್ಳುತ್ತಾರೆ. ನಿನ್ನ ಗಂಡನಿಗೆ ಏನು ಕಾಯಿಲೆ ಎಂದು ಪ್ರಶ್ನಿಸಲಾಗಿ ತನ್ನ ಗಂಡನಿಗೆ ಕಾಯಿಲೆ ಏನೆಂದು ತಿಳಿಯದೆಂದು ಬಹಳ ಕಾಲದಿಂದ ಇರುವ ಕಾಯಿಲೆ ಗುಣವಾಗುವಂತೆಯೇ ಕಾಣುವುದಿಲ್ಲ, ಒಮ್ಮೆ ಕಡಿಮೆಯಾದರೆ ಮಗದೊಮ್ಮೆ ಹೆಚ್ಚಾಗುತ್ತದೆ ಎಂದು ತಿಳಿಸುತ್ತಾಳೆ. ಎದೆಯ ಮೇಲೆ ಯಾರೋ ಕೂತುಕೊಂಡಂತೆ ಆಗಿ ಭಾರ ಹೆಚ್ಚಾಗುತ್ತದೆ. ಕೀಲುಗಳಲ್ಲಿ ಕಬ್ಬಿಣ ಕಾಸಿ ಹೊಯ್ದಂತೆ ನೋವು ಪ್ರಾರಂಭವಾಗುತ್ತದೆ. ಹಾಗಾಗಿ ಹೆಂಟೆಯಾಗಿ ರಕ್ತ ಕಾರುತ್ತಾರೆ. ಜೋಯಿಸರಾಯಿತು, ದೇವರಾಯಿತು, ಸ್ವಾಮಿ ಭಗವಂತನು ನಮ್ಮ ಕೈ ಬಿಟ್ಟಿದ್ದಾನೆಂದು ತಿಳಿಸಿ ಅಳಲಾರಂಭಿಸುತ್ತಾಳೆ. ಋಷಿಗಳಿಬ್ಬರು ರೈತನ ಹೆಂಡತಿಗೆ ಸಮಾಧಾನ ಹೇಳಿ ರೋಗಿಯನ್ನು ಪರೀಕ್ಷಿಸಲಾಗಿ ದೇಹದ ಎಲ್ಲ ಅಂಗಾಂಗಗಳನ್ನು ಪರೀಕ್ಷಿಸಿದರು. ಎಲ್ಲೂ ಕಿಂಚಿತ್ ರೋಗದ ಸುಳಿವೇ ದೊರೆಯದೆ ಹೋಗುತ್ತದೆ. ಬ್ರಹ್ಮವಿದ್ಯೆಯಂತೂ ಅತಿ ರಹಸ್ಯವಾಗಿದ್ದ ರೈತನ ಕಾಯಿಲೆಯನ್ನ ನೋಡಿ ಋಷಿಗಳು ಕಂಗಾಲಾಗುತ್ತಾರೆ. ಋಷಿಗಳಿಬ್ಬರು ಸಾಮಾನ್ಯ ವೇಷದ ಮನುಷ್ಯರಾಗಿ ಹತ್ತಿರದ ಸರ್ಕಾರಿ ಡಾಕ್ಟರನ್ನು ಕರೆತರಲು ಹೋದರು. ಆ ಸರ್ಕಾರಿ ವೈದ್ಯರು ಗಾಡಿ ಹೋಗದ ಹಳ್ಳಿಗೆ ಹೋಗಲು ಸಾಧ್ಯವಿಲ್ಲವೆಂದು ಮೊದಲು ನಿರಾಕರಿಸುತ್ತಾರೆ. ಋಷಿಗಳಿಬ್ಬರು ಚಿನ್ನದ ನಾಣ್ಯ ತೋರಿಸುತ್ತಿದ್ದಂತೆ ಮೂಗುದಾರ ಹಾಕಿದ ಗೂಳಿ ತಂಟೆ ಮಾಡದಂತೆ ಹಿಂಬಾಲಿಸುವಂತೆ ಅವರನ್ನು ಹಿಂಬಾಲಿಸಿದರು. ಸರ್ಕಾರಿ ವೈದ್ಯ ರೋಗಿಯ ಬಳಿ ಬರುತ್ತಿದ್ದಂತೆ ರೋಗಿಯ ಎದೆಯ ಭಾರ ಹೆಚ್ಚಿ ನೆರಳುವುದು, ನೆತ್ತರು ಕಾರುವುದು ಮತ್ತೂ ಹೆಚ್ಚಾಯಿತು. ಡಾಕ್ಟರ್ ಬೇಗ ಪರೀಕ್ಷಿಸಿ ರೋಗದ ಕಾರಣ ತಿಳಿಯದಿದ್ದರೂ ಒಂದು ಲ್ಯಾಟಿನ್ ಹೆಸರನ್ನು ಹೇಳಿ ಬಣ್ಣದ ನೀರನ್ನು ಔಷಧಿಯಾಗಿ ಕೊಟ್ಟು ಹೋದನು. ಡಾಕ್ಟರ್ ದೂರ ಹೋಗಿ ನಂತರ ರೋಗಿ ಮೊದಲಿದ್ದ ಸ್ಥಿತಿಗೆ ಬಂದನು. ರೈತನ ಹೆಂಡತಿ ತನ್ನ ಗಂಡನಿಗೆ ಯಾವುದೋ ರಣಪಿಸಾಚಿಯ ಚೇಷ್ಟೆಯಿಂದ ಹೀಗಾಗಿದೆ ಎಂದು ತಿಳಿಸಿ ಪುರೋಹಿತರನ್ನು ಕರೆಸಲು ಬೇಡಿಕೊಂಡಳು. ಅವಳ ಸಮಾಧಾನಕ್ಕೆ ಭಟ್ಟನನ್ನು ಕರೆಸಿದರು. ಅದರಿಂದಲೂ ಫಲವಾಗದೆ ರೈತನ ಗುಡಿಸಲಿನಲ್ಲಿ ಚಿನ್ನದ ನಾಣ್ಯವನ್ನು ಹಂಚುವವರು ಬಂದಿದ್ದಾರೆ ಎಂದು ತಿಳಿಯುತ್ತಲೂ ಸುತ್ತಮುತ್ತಲಿನ ಸರ್ಕಾರಿ ಅಧಿಕಾರಿಗಳು, ಊರಿನವರು ರೈತನ ಗುಡಿಸಲಿಗೆ ಬಂದು ರೈತನ ಯೋಗಕ್ಷೇಮ ವಿಚಾರಿಸಲು ಪ್ರಾರಂಭಿಸಿದರು. ಇದರಿಂದ ರೈತನ ಕಾಯಿಲೆ ಹೆಚ್ಚಾಯಿತೇ ವಿನಃ ಕಡಿಮೆಯಾಗಲಿಲ್ಲ. ಕೆಲವು ದಿನಗಳ ಹಿಂದೆ
ದಿನಗಳು ಹೀಗೆ ಕಳೆಯಲು ಒಂದು ದಿನ ರೈತನ ರೋಗದ ರಹಸ್ಯ ತಿಳಿಯಲು ದೇವವೈದ್ಯನಾದ ಧನ್ವಂತರಿ ಒಬ್ಬನಿಗೆ ಸಾಧ್ಯವೆಂದು ಹೊಳೆದು ಋಷಿಗಳಿಬ್ಬರು ಧನ್ವಂತರಿಗೆ ಹೇಳಿ ಕಳುಹಿಸಿದರು. ಧನ್ವಂತರಿ ಶೀಘ್ರವಾಗಿ ಮನುಷ್ಯ ವೇಷ ಧರಿಸಿ ಅಲ್ಲಿಗೆ ಬಂದನು. ರೈತನ ಪರಿಸ್ಥಿತಿ ನೋಡಿ ಅವನೂ ಕಂಗಾಲಾದರು. ನಂತರ ಅವನನ್ನು ಪರೀಕ್ಷಿಸಲಾರಂಭಿಸಿದನು. ಬಹಳ ಕಾಲ ಪರೀಕ್ಷೆಯ ನಂತರ ಧನ್ವಂತರಿ ಋಷಿಗಳಿಬ್ಬರ ಕಡೆ ವ್ಯಂಗ್ಯವಾಗಿ ನೋಡಿದನು. ಅವನ ನಿರಾಶೆಯ ನೋಟ ನೋಡಿ ರೈತನ ಹೆಂಡತಿ ನೀರವವಾಗಿ ಅಳಲಾರಂಭಿಸಿದಳು. ರೈತನ ಹೆಂಡತಿಯ ದೃಷ್ಟಿಗೆ ಧನ್ವಂತರಿ ನೀರವವಾಗಿ ನೋಡುತ್ತಿರುವಂತೆ ತೋರಿ ಬಂದರು. ಅವರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಧನ್ವಂತರಿ, ಇದು ದೈಹಿಕ ರೋಗವಲ್ಲ ಎನ್ನಲು ವಿಶ್ವಾಮಿತ್ರ, ಅದು ಆತ್ಮದ ರೋಗವೇ ಎನ್ನಲು ಧನ್ವಂತರಿ, ದೇಹದ ರೋಗವಾಗಿದ್ದರೆ ದೇಹದಲ್ಲಿ ಇರಬೇಕಾಗಿತ್ತು. ಆದರೆ ನಾನು ಚೆನ್ನಾಗಿ ಪರೀಕ್ಷಿಸಿದ್ದೇನೆ, ಅಲ್ಲಿ ಎಲ್ಲಿಯೂ ಇಲ್ಲ. ಆತ್ಮದ್ದಾಗಿದ್ದರೆ ಪಾಪರೂಪದಿಂದ ತೋರಬೇಕಾಗಿತ್ತು. ಆದರೆ ಆ ಸರಳ ಸಾಮಾನ್ಯ ಜೀವನದ ರೈತನಿಗೆ ಆ ರೋಗ ಇನ್ನೂ ತಗುಲಿಲ್ಲ ಎಂದು ತಿಳಿಸಿ ತನ್ನ ಜೇಬಿನಿಂದ ಒಂದು ದಿವ್ಯ ಯಂತ್ರವನ್ನು ತೆಗೆದು ಪರೀಕ್ಷಿಸಲಾರಂಭಿಸಿದರು. ಇದು ರೈತನ ಹೆಂಡತಿಗೆ ಅಗೋಚರವಾಗಿದ್ದಿತು. ಆ ದಿವ್ಯ ಯಂತ್ರದಿಂದ ರೈತನನ್ನು ಪರೀಕ್ಷಿಸಿದ ಧನ್ವಂತರಿಯ ಕಣ್ಣಿನಿಂದ ನೀರು ಉಕ್ಕಿ ನೆಲಕ್ಕೆ ಬೀಳಲಾರಂಭಿಸಿತು. ಅಯ್ಯೋ ಪಾಪಿಗಳೇ ಎಂದು ಆಣೆಗೇಳಿಡುವಂತೆ ಕೂಗಿದರು. ಆದರೆ ಮನುಷ್ಯ ಮಾತ್ರಳಾಗಿದ್ದ ರೈತನ ಹೆಂಡತಿಗೆ ಅವನು ಕೆಮ್ಮಿದಂತೆ ಮಾತ್ರ ಕೇಳಿಸಿತು. ಋಷಿಗಳು ಆ ದಿವ್ಯ ಯಂತ್ರದ ಮೂಲಕ ರೈತನ ಸ್ಥಿತಿಯನ್ನು ಪರೀಕ್ಷಿಸಿದಾಗ ಅವರೂ ಕೂಡ ಬೆಚ್ಚಿಬಿದ್ದರು. ರೈತನ ಸ್ಥಿತಿ ಈ ರೀತಿ ಇದ್ದಿತು. ರೈತನ ಎದೆಯ ಮೇಲೆ ಸಮಸ್ತ ಚಕ್ರಾಧಿಪತ್ಯವು ಮಹಾಪರ್ವತದ ಆಕಾರದಲ್ಲಿ ನಿಂತಿತ್ತು. ಋಷಿಗಳು ನೋಡಿಕೊಂಡು ಬಂದಿದ್ದ ಆ ಮುಖ್ಯ ಪಟ್ಟಣವು ಅದರ ನೆತ್ತಿಯಲ್ಲಿ ರಾರಾಜಿಸುತ್ತಿದೆ. ಅಲ್ಲಿಯ ದೇವಾಲಯಗಳು, ವಿದ್ಯಾನಿಲಯಗಳು, ಕ್ರೀಡಾಮಂದಿರಗಳು, ಪ್ರಮೋದವನಗಳು, ಸಾಧನಗಳು, ಕಾರ್ಖಾನೆಗಳು, ರಾಜಪ್ರಸಾದಗಳು ತಮ್ಮ ಭಾರವನ್ನೆಲ್ಲ ರೈತನ ಎದೆಯ ಮೇಲೆ ಹಾಕಿ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬ ಕೀರ್ತಿಯಿಂದ ಮೆರೆಯುತ್ತಿದ್ದವು. ಇಂತಹ ರೈತನ ಪರಿಸ್ಥಿತಿ ನೋಡಿ ಪರಶುರಾಮನು, ಅಯ್ಯೋ ಇವನು ಬದುಕಿರುವುದೇ ಹೆಚ್ಚಲ್ಲ, ನಂತರ ಇಂತಹ ರಾಜ್ಯದ ಭಾರ ಎದೆ ಮೇಲೆ ಹೊತ್ತಿದ್ದರೆ ಮಂದಾರ ಪರ್ವತ ಹೊತ್ತು ನಿಂತಿದ್ದ ಕೃಷ್ಣನು ಕೂಡ ನುಚ್ಚು ನೂರಾಗುತ್ತಿದ್ದನು ಎಂದು ಕುಗ್ಗಿಕೊಳ್ಳುತ್ತಾನೆ. ಇದಕ್ಕೆ ವಿಶ್ವಾಮಿತ್ರ ಕೂಡ ಹಲ್ಲು ಕಡಿದು, ಜಮದಗ್ನಿ, ನಿನ್ನಂದು ಆಳುವವರನ್ನೆಲ್ಲ ನಿರ್ಮಾಣ ಮಾಡಿ ಮತ ಪ್ರಚಾರಕ್ಕೆ ಜೀವಮಾನವನ್ನೆಲ್ಲ ತೆತ್ತುದು ವ್ಯರ್ಥವಾಯಿತು ಎಂದನು. ಪರಶುರಾಮನು, ನೀನು ಕೂಡ ಮೇಲು ಕೀಳುಗಳೆಂಬ ಭೇದವನ್ನು ತೊಡೆದುಹಾಕಲು ಬಾಳನ್ನೇ ತೆಯಲಿಲ್ಲವೇ, ಅದು ವ್ಯರ್ಥವಾಯಿತು ಎಂದು ತಿಳಿಸಿ ಧನ್ವಂತರಿಗೆ ರೈತನನ್ನು ಬದುಕಿಸುವುದು ಹೇಗೆಂದು ಕೇಳುತ್ತಾರೆ. ಎದೆಯ ಮೇಲಿರುವ ರಾಜ್ಯದ ಭಾರವನ್ನು ತೆಗೆದುಹಾಕಿದರೆ ಕಾಯಿಲೆ ಸರಿ ಹೋಗುತ್ತದೆ ಎಂದು ಧನ್ವಂತರಿ ಹೇಳುತ್ತಾನೆ. ಆಗ ವಿಶ್ವಾಮಿತ್ರ, ಲೋಕವೆಲ್ಲ ನಿರ್ನಿಯಮವಾಗಿ ಅರಾಜಕವಾಗಿ ಅವ್ಯವಸ್ಥೆಯಾದರೆ ಎಂದು ಪ್ರಶ್ನಿಸುತ್ತಾನೆ. ಆ ಮಾತಿಗೆ ಧನ್ವಂತರಿ ಮುನಿದು, ನಿನಗೆ ಬುದ್ಧಿ ಇಲ್ಲ, ಮೊದಲು ರೋಗ ನಿವಾರಣೆಯಾಗಲಿ, ಆಮೇಲೆ ದೃಢಕಾಯನಾಗುವ ಅವನೇ ಕೆಳಕ್ಕೆ ಬಿದ್ದಿದ್ದ ರಾಜ್ಯದ ಭಾರವನ್ನು ಎದೆಯ ಮೇಲೆ ಹಾಕಿಕೊಳ್ಳುವುದಕ್ಕೆ ಬದಲಾಗಿ ಹೆಗಲ ಮೇಲೆ ಹೊತ್ತು ರಾಜ್ಯ ಭಾರವನ್ನು ವಹಿಸಿ ನಿರ್ವಹಿಸುತ್ತಾನೆ ಎಂದು ಗದರಿಸುತ್ತಾನೆ. ಒಡನೆ ವಿಶ್ವಾಮಿತ್ರನು ಗೂಳಿಯಂತೆ ಹೋಂಕರಿಸಿ ಮಹಾಭಯಂಕರವಾದ ಕ್ರಾಂತಿಭೂತವನ್ನು ಸೃಷ್ಟಿಸಿ ಆ ರೈತನ ಎದೆಯ ಮೇಲಿರುವ ಭಾರವನ್ನೆಲ್ಲ ನೆಲಕ್ಕುರುಳಿಸಿ ಎಂದು ಆಜ್ಞೆ ಮಾಡಲು ಒಡನೆಯ ರಾಜ್ಯದಲ್ಲಿ ಸಿಡಿಲು, ಮಳೆ, ಬಿರುಗಾಳಿ, ಭೂಕಂಪಗಳು ತೋರಿ ಉತ್ಪಾತವಾಗಿ ರಾಜ್ಯವೇಶ್ಯವು, ದೇವಾಲಯಗಳು, ಗೋಪುರಗಳು ಕೆಳಗೆ ಬೀಳುತ್ತವೆ. ಇದಾದ ನಂತರ ರೈತನ ನರಳುವಿಕೆ ನಿಧಾನವಾಗಿ ಕಡಿಮೆಯಾಗಿ ಶ್ವಾಸೋಚ್ಛ್ವಾಸಗಳು ಸಹಜವಾಗಿ ಕಣ್ಣಿನಲ್ಲಿ ಸಂತೋಷದ ಬೆಳಕು ಮಿಂಚಿ ತುಸು ಹೊತ್ತಿನಲ್ಲಿಯೇ ನೋಡುತ್ತಿದ್ದವರಿಗೆ ಆಶ್ಚರ್ಯವಾಗುವಂತೆ ನಗುಮೊಗದಿಂದ ರೈತನು ಮೇಲೆದ್ದು ಋಷಿಗಳಿಗೆ ಕೈಮುಗಿದನು ಎಂಬಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ. ಈ ಕಥೆಯ ಸಾರಾಂಶ ನೋಡೋಣ. ಮನುಷ್ಯ ಎಷ್ಟೇ ಹಿರಿಯ ಸಂಸ್ಕೃತಿ ನಾಗರಿಕತೆಯನ್ನು ಕಟ್ಟಿಕೊಂಡು ಮೇಲೇರಿದರೂ ಅವನು ಹೊಟ್ಟೆಗೆ ತಿನ್ನಬೇಕಾದುದು ಅನ್ನವನ್ನೇ. ಅದನ್ನು ಬೆಳೆಯುವವರು ಮಾತ್ರ ರೈತರು. ಇಂದು ಭಾರತ ದೇಶ ಜಾಗತೀಕರಣದ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಉದಾರೀಕರಣ, ಉದಾರ ಬಂಡವಾಳ ನೀತಿ, ಮಾಲ್ಗಳ ಸಂಸ್ಕೃತಿ, ಚಿಲ್ಲರೆ ಸಗಟು ವ್ಯಾಪಾರದಲ್ಲಿ ವಿದೇಶಿಯರ ಸಹಭಾಗಿತ್ವವನ್ನು ಸೃಷ್ಟಿಸುತ್ತಿದೆ. ಅಂತಾರಾಷ್ಟ್ರೀಯ ಒತ್ತಡಗಳ ಕಾರಣ ರಾಜಕೀಯ ಧುರೀಣರು ಮಾಡುವ ಎಲ್ಲ ಆರ್ಥಿಕ ನೀತಿಗಳ ಹೊಡೆತ ನೇರವಾಗಿ ಬೀಳುವುದು ಹಳ್ಳಿಯಲ್ಲಿ ದುಡಿಯುವ ರೈತನ ಮೇಲೆ, ಸಾಮಾನ್ಯ ಮನುಷ್ಯನ ಮೇಲೆ. ಇಂತಹ ಸಮಸ್ಯೆಯ ಸುಳಿಯನ್ನ ಕುವೆಂಪುರವರು ತಮ್ಮ ಕಥೆಯಲ್ಲಿ ಸೃಷ್ಟಿಸಿದ್ದಾರೆ. ಈ ಕಥೆಯ ವಿಶ್ಲೇಷಣೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಅರ್ಥ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.